ಎಲ್ಲರಿಗೂ ನಮಸ್ಕಾರ. ಇವನು ನೋಡಿರ್ಬೋದು, ನಮ್ಮ ನಟ ಆದಂಥ ಎಮ್ಮೆ ಪುನೀತ್ ರಾಜ್ಕುಮಾರ್ ಅವರ ಇವತ್ತು ಅಂತ್ಯ ಕಾರ್ಯ ಮುಗಿದಿದೆ ಹೇಳ್ಬೇಕಾರೆ. ಯಾಕಪ್ಪ ಅಂದರೆ ಇವತ್ತಿಗೆ 3 ದಿನಗಳಾಯಿತು ನಮ್ಮ ಒಂದು ಪುನೀತ್ ರಾಜ್ಕುಮಾರ್ ಅಂದರೆ ನಮ್ಮ ಒಂದು ಅಪ್ಪು ಸರ್ ಅವರ ಅಂತ್ಯ ಕಾರ್ಯ ಆಗಿದೆ ಹೇಳ್ಬೇಕಾದ್ರೆ. ಎಲ್ಲ ಒಂದು ತುಂಬ ಜನ ಎಲ್ಲ ಪ್ರತಿಯೊಂದು ನಮ್ಮ ಇಡೀ ಕರ್ನಾಟಕನೇ ಎಲ್ಲ ಅಲ್ಲೋಲ ಕಲ್ಲೋಲ ಆಗಿದೆ. ಅವರೊಂದು ಇಂಥ ಒಂದು ಘಟನೆ ಹೇಗೆ ಅವರು ಎಲ್ಲರೂ ಒಂದು ಇದೆಲ್ಲ ಒಂದು ಕನಸು ಅಂತಲೇ ಹೇಳಿದ್ರು. ಆದರೆ ಬಟ್ ಇವತ್ತು ಅವರೊಂದು ಇವತ್ತಿಗೆ 3 ದಿನಗಳಾಯಿತು. ಇವತ್ತೇ ಬೆಳಗ್ಗೆ ಅಂದರೆ ಮುಂಜಾನೆ ಹೇಳ್ಬೇಕಾರೆ ಅವರೊಂದು ಅಂತ್ಯ ಕಾರ್ಯ ಮುಗಿದಿದೆ. ಅದಕ್ಕೋಸ್ಕರ ಎಲ್ಲ ಒಂದು ಮತ್ತೆ ಅದ್ರ ಜೊತೆ ಎಲ್ಲ ನಮ್ಮ ಒಂದು ಕನ್ನಡ ಯೂಟ್ಯೂಬರ್ಸ್ ಕೂಡ ನೋಡ್ಬೋದು ನೀವು. ಪ್ರತಿಯೊಂದು ಕನ್ನಡ ಯೂಟ್ಯೂಬರ್ಸ್ ಕೂಡ ಇದೊಂದು ಸುದ್ದಿಯನ್ನು ಕೇಳಿದ ತಕ್ಷಣ ಪ್ರತಿಯೊಬ್ಬ ಕನ್ನಡ ಯೂಟ್ಯೂಬರ್ಸ್ ಅಲ್ಲಿ ಟಿವಿ ಮುಂದೆನೇ ಕೂತಿದ್ದಾರೆ. ಯಾವಾಗ ಯಾರು ಕೂಡ ಏನು ಮಾಡಬೇಕು ಅವ್ರಿಗೂ ಚೋಸ್ತಾನೆ ಇಲ್ಲ, ಎಂಥ ಒಂದು ಇದನ್ನಿರ್ಬೇಕು. ಯಾಕಂದ್ರೆ ಅಷ್ಟು ಒಳ್ಳೆ ನಟ ಆದಂಥ ನಮ್ಮೊಂದು ಪುನೀತ್ ರಾಜ್ಕುಮಾರ್ ಅವ್ರ ಸರ್ ಇಷ್ಟು ಬೇಗ, ಅದು 46 ವಯಸ್ಸಿನಲ್ಲಿ ಇಷ್ಟು ಬೇಗ ಇದ್ದಾನೆ ಅಂತ ಎಲ್ಲ ಒಂದು ಅವರೊಂದು ಇನ್ನು ಕೂಡ ಮತ್ತೆ ನಮ್ಮೊಂದು ಎಲ್ಲ ಯೂಟ್ಯೂಬರ್ಸ್ ಕೂಡ ಪ್ರತಿಯೊಬ್ಬರು ಅದನ್ನೇ ನೋಡ್ತಾರೆ. ಪ್ರತಿಯೊಬ್ಬ ಯಾರು ಕೂಡ ಯೂಟ್ಯೂಬರ್ಸಲ್ಲಿ ಯಾರೂ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಯಾಕಂದರೆ ಅಂಥ ಒಂದು ಒಳ್ಳೆ ವ್ಯಕ್ತಿ ಅಂದರೆ ಹೇಳ್ಬೇಕಾದ್ರೆ ಎಷ್ಟು ಚೆನ್ನಾಗಿರ್ತಾರೆ. ಎಲ್ಲ ಅವರೊಂದು ಫ್ಯಾನ್ಸ್ ಅಂದರೆ ಫಾಲೋವಿಂಗ್ ಮಾತ್ರ ತುಂಬ ಜಾಸ್ತಿ ಇದೆ. ಯಾಕಂದರೆ ಇವಾಗ ಹೇಳ್ಬೇಕಾದ್ರೆ ನಮ್ಮೊಂದು ಪುನೀತ್ ಸರ್ ಅವರಿಗೆ ಈಗ ಅಪಘಾತ ಆಗಿದೆ, ಹೃದಯಾಘಾತದಿಂದ ಇವತ್ತು ಮುಂಜಾನೆ ಅವ್ರದ್ದು ಇನ್ನು ಆಯಿತು, ಅಂತ್ಯಚಾರ ಇನ್ನು ಮುಗಿತು. ಆ ಥರ ತುಂಬ ಜನ ಅವರೊಂದು ಫ್ಯಾನ್ಸು ಅವ್ರಿಗೆ ಈಗ ಆಗಿದೆ ಅಂತ ಕೇಳಿದ ತಕ್ಷಣ ತುಂಬ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ನೀರಲ್ಲಿ ಬಿದ್ದಿದ್ದಾರೆ. ಮತ್ತು ತುಂಬ ಜನ ಏನೋ ಹೋಗಿ ತುಂಬ ಜನ ಅಂದರೆ ತುಂಬ ಜನ ಕೂಡ ಪ್ರಾಣವನ್ನು ಬಿಟ್ಟಿದ್ದಾರೆ. ಅವರೊಂದು ಫ್ಯಾನ್ಸ್ ಅಷ್ಟು ಒಳ್ಳೆ ಆದಂಥ ನಮ್ಮೊಂದು ಪುನೀತ್ ರಾಜ್ಕುಮಾರ್ ಅವರು ಹೇಳ್ಬೇಕಾದ್ರೆ ಅಷ್ಟು ಒಳ್ಳೆ ಎಲ್ಲ ಒಂದು ಇನ್ನು ನೋಡ್ಬೋದು. ಆ ಥರ ಎಲ್ಲ ಒಂದು ನಮ್ಮೊಂದು ಸಿನಿಮಾ ಆರ್ಟಿಸ್ಟ್ ಹೀರೋಸ್ಗಳನ್ನು ನೋಡ್ಬೋದು. ಅದರಲ್ಲಿ ಇವರು ಸ್ವಲ್ಪ ಡಿಫ್ರೆಂಟ್ ಇದ್ರು. ಯಾಕಂದರೆ ಎಲ್ಲರೂ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ರು. ಆದರೆ ಬಟ್ ಈಗ ಅವರೇ ಇಲ್ಲ. ಯಾಕಂದರೆ ಎಲ್ಲರಿಗೊಂದು ಆಚರಣೆ ಆಗಿಬಿಟ್ಟಿದೆ. ಯಾಕಂದರೆ ಈಗಿದ್ದಂಥ ಇದು ನಡೀತಿದ್ದು ಇದೆಲ್ಲ ಕನಸು ಅಂತಲೇ ತಿಳ್ಕೊಂಡಿದ್ದಾರೆ. ಯಾಕಂದರೆ ಅಷ್ಟು ಇದನ್ನ ಗಂಭೀರ ಆಗಿದೆ. ಯಾಕಂದರೆ ನಮ್ಮೊಂದು ಪುನೀತ್ ಸರ್ ಅಂದರೆ ಪುನೀತ್ ರಾಜ್ಕುಮಾರ್ ಸರ್ ಅವರು ಎಷ್ಟು ಚಿಕ್ಕದಿಂದ ಸಿನಿಮಾವನ್ನು ಮಾಡ್ಕೊತಾ ಬಂದಿದ್ದಾರೆ. ಪ್ರತಿಯೊಂದು ಸಿನಿಮಾ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಸಿನಿಮಾದಲ್ಲಿ ನೋಡ್ಬೋದು. ಮತ್ತು ಅದರ ಜೊತೆಗೆ ತುಂಬ ಜನ ಅವ್ರಿಗೆ ತುಂಬ ಫ್ಯಾನ್ಸ್ ಇದ್ರು, ಪ್ರತಿಯೊಬ್ಬರಿಗೂ ಕೂಡ ಏನಿದ್ರು. ಆ ಥರಲ್ಲಿ ಇಂಥ ಒಂದು ದೇವರು ಹೇಗಿದ್ದಾನೆ ಗೊತ್ತಿಲ್ಲ. ಆದರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಸಿಕ್ಕಂದ್ರೆ 46 ವಯಸ್ಸಿನಲ್ಲಿ ಅವರನ್ನು ಇನ್ನು ಮಾಡಿಬಿಟ್ಟೆ. ಹೃದಯಾಘಾತ ಅಟ್ಯಾಕ್ ಆಗಿ ಅವರು ಇವತ್ತೇ ಮುಗಿದಿದೆ ಒಂದು ಅವರು ಇದು ಮಾಡಿದ್ದಾರೆ. ಅವ್ರದ್ದು ಇವತ್ತೇ ಅಂದರೆ ಇವತ್ತಿಗೆ 3 ದಿನಗಳಾಯಿತು. ಅವ್ರದ್ದು ಇವತ್ತೇ ಮುಗಿದಿದೆ ಅತ್ಯಾಚಾರ ಹೇಳ್ಬೇಕಾರೆ. ಯಾಕಪ್ಪ ಹೇಳ್ಬೇಕು, ಅಷ್ಟು ಚಿಕ್ಕ ಅವರು ಹೇಳ್ಬೇಕಾರೆ ಅವ್ರಂತ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಇರೋದಿಲ್ಲ ಅಂದ್ರೆ ಅವ್ರಂಗೆ ಯಾರೂ ಇರಲಿಲ್ಲ, ಯಾರು ಕೂಡ ಬರಲಿಲ್ಲ. ಯಾಕಂದ್ರೆ ಅಷ್ಟು ಒಳ್ಳೆ ರೆಸ್ಪೆಕ್ಟು, ಅಷ್ಟು ಅವ್ರ ಸಿಸ್ಟಮೆಟಿಕ್ಸು ಮತ್ತು ಅಷ್ಟು ಚೆನ್ನಾಗಿ ಮತ್ತು ಅವ್ರ ಆ್ಯಕ್ಟಿಂಗು, ಅವ್ರ ಬಗ್ಗೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ನನಗೆ ಅನಿಸ್ತಿದೆ. ಆದರೆ ಬಟ್ ನನ್ನೊಂದು ಹುಕ್ಕಿ ಬರ್ತಿದೆ, ಅವ್ರ ಬಗ್ಗೆ ಮಾತಾಡಬೇಕು, ನಾನು ಸಬ್ಸ್ಕ್ರೈಬರ್ಸ್ ಕೂಡ ಶೇರ್ ಮಾಡಬೇಕು ಅಂತ ಬರ್ತೀನಿ. ಆದರೆ ಬಟ್ ಏನು ಮಾಡೋದು, ಅವರೊಂದು ಸುದ್ದಿಯನ್ನು ಕೇಳಿ ನನಗೆ ಕೂಡ ನನ್ನ ತಲೆ ಕೂಡ ಗುಂಗಿಡಿದೆ. ಏನು ಮಾತಾಡಬೇಕು, ನಾನು ಕೂಡ ಟಿವಿ ಮುಂದೆ ಇದೆ ಹೇಳ್ಬೇಕಾರೆ ಏನು ಮಾಡ್ತಾಯಿದ್ದಾರೆ ನೋಡೋದು. ಇವತ್ತು ಬೆಳಿಗ್ಗೆ ಮುಂಜಾನೆ ಅಂತ ಇದು ಮಾಡಿದ್ದಾರೆ ಅವರು. ಇವತ್ತು ಬೆಳಗ್ಗಿನ ಮುಂಜಾನೆ ಹೇಳ್ಬೇಕಾರೆ. ಯಾಕಂದರೆ ಎಲ್ಲ ಒಂದು ಅಭಿಮಾನಿಗಳಿಗೆ ಎಲ್ಲರಿಗೂ ಒಂದು ತುಂಬ ಅಂದ್ರೆ ದುಃಖನೇ ಆಗಿದೆ. ಪ್ರತಿಯೊಬ್ಬರು ದುಃಖನೇ, ಕಣ್ಣೀರು ಪ್ರತಿಯೊಬ್ಬರಿಗೂ. ಯಾಕಂದರೆ ಅವರು ಎಷ್ಟು ಚೆನ್ನಾಗಿದ್ರು, ಅವರು ನೋಡಿದ ತಕ್ಷಣ ಎಲ್ಲ ಪ್ರತಿಯೊಬ್ಬ ನಮ್ಮೊಂದು ಈ ಕರ್ನಾಟಕ ಫ್ಯಾನ್ಸ್ ಎಲ್ಲರೂ ಕೂಡ ಅವರಿಗೆ ಎಷ್ಟು ಒಳ್ಳೆಯ ವ್ಯಕ್ತಿ ಇದ್ರು, ಎಷ್ಟು ಚೆನ್ನಾಗಿದ್ರು, ಎಷ್ಟು ಆ್ಯಕ್ಟಿಂಗ್ ಸಖತ್ತಾಗಿ ಮಾಡ್ತಾರೆ, ಮತ್ತು ಎಷ್ಟು ಚಂದ ಎಲ್ಲರಿಗೂ ಒಂದು ರೆಸ್ಪೆಕ್ಟ್ ಕೊಡ್ತಾಯಿದ್ರು, ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಡ್ತಾರೆ. ಅಂಥ ಒಂದು ವ್ಯಕ್ತಿ ಇವತ್ತಿಗೆ ನಮ್ಮ ಜೊತೆನೇ ಇಲ್ಲ. ಆದರೂ ಕೂಡ ಅವರೊಂದು ಯಾರು ಕೂಡ ಅವ್ರು ಇಲ್ಲ ಅಂತ ತಕ್ಷಣ ಯಾರು ಕೂಡ ಬೇಜಾರಾಗ್ಬೇಕು. ಇಲ್ಲಾಂದ್ರೆ ಅವರೊಂದು ಆ ಮೂವಿ ನೋಡಿ ನಾವು ಕೂಡ ಖುಷಿ ಪಡೋಣ. ಮತ್ತೆ ಬರುತ್ತೆ ನಮ್ಮೊಂದು ಪುನೀತ್ ರಾಜ್ಕುಮಾರ್ ಅಪ್ಪು ಸರ್ ಅವರು ಮತ್ತೆ ನಮ್ಮೊಂದು ಇಂಡಿಯಾದಲ್ಲಿ ಬರುತ್ತಾರೆ ಅಂತ ನಾವೆಲ್ಲ ಕೂಡ ಖುಷಿ ಪಡಬೇಕು. ಯಾಕಂದರೆ ಅವರೊಂದು ಮಣಿತನ ನೋಡೋಕೆ ಎಷ್ಟು ಗಂಭೀರವಿದೆ, ಎಷ್ಟು ದುಃಖದಲ್ಲಿ ಇದೆ ಅಂದರೆ ಹೇಳ್ಬೇಕಾರೆ. ನಾವೇ ಎಷ್ಟು ದುಃಖದಲ್ಲಿದ್ದಾರೆ, ಆದರೆ ಅವ್ರ ಮಣಿತನ ಅಂದರೆ ಅವರೊಂದು ಇನ್ನಾಗಿರ್ಬಾರ್ದು. ಯಾಕಂದರೆ ಅವರೇ ಎಷ್ಟು ದುಃಖದಲ್ಲಿದ್ದಿರ್ಬೇಕು. ನಮ್ಮೊಂದು ಅಪ್ಪು ಸರ್ ಮಕ್ಕಳು ಅವರು ಕೂಡ ಎಷ್ಟು ದುಃಖದಲ್ಲಿ ಇದ್ದಿರ್ಬೋದು, ನೀವೇ ಯೋಚನೆ ಮಾಡಿ. ಯಾಕಂದರೆ ಇಷ್ಟು ಕಷ್ಟವಿಲ್ಲ ಅಂತ ತುಂಬ ದುಃಖದಲ್ಲಿ ಇವತ್ತೇ ಅಂತ್ಯ ಕಾರ್ಯ ಮುಗಿದಿದೆ ಅವ್ರದ್ದು ಅಂತ ಹೇಳ್ತದೆ. ನನಗೆ ಏನು ಮಾತಾಡಬೇಕು ಏನು ಬಿಡಬೇಕು ಅಂತ ಏನಿಲ್ಲ. ಅದರಲ್ಲೇ ನನ್ನ ಪ್ರತಿಯೊಬ್ಬ ಕನ್ನಡ ಯೂಟ್ಯೂಬರ್ಸ್ ಕೂಡ ಎಲ್ಲರೂ ಕೂಡ ಯಾವೊಂದು ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಯಾಕಂದರೆ ಎಲ್ಲರೂ ಕೂಡ ಅವ್ರನ್ನೇ ನೋಡ್ತಾ ಇದ್ದಾರೆ, ಏನಾಗುತ್ತೆ ಏನು ಮಾಡುತ್ತೆ. ಪ್ರತಿಯೊಂದು ಇವತ್ತಿಗೆ 3 ದಿನ ಕಾಲತ್ತು ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಅದನ್ನೇ ನೋಡ್ತಾರೆ. ಪ್ರತಿಯೊಬ್ಬರು ಕೂಡ ಟಿವಿ ನೇನು ಅದು ಇದು ಎಲ್ಲ ನೋಡ್ತಾ ಇದೆ. ಅವ್ರ ಬಗ್ಗೆ ಅವ್ರ ಬಗ್ಗೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ನನಗೂ ಕೂಡ ಬಾಯಿ ಬರ್ತಾ ಇಲ್ಲ ಹೇಳ್ಬೇಕಾರೆ. ಅವರು ಎಷ್ಟು ಚೆನ್ನಾಗಿ ಇದ್ರು, ಎಷ್ಟು ಒಳ್ಳೆಯ ವ್ಯಕ್ತಿ. ಅಂಥ ಒಂದು ಒಳ್ಳೆಯ ವ್ಯಕ್ತಿಗೆ ಇಷ್ಟು ಬೇಗ ಆ ದೇವರು ಇದು ಮಾಡಿದರೆ. ಆದರೂ ಕೂಡ ಅವರು ಮತ್ತೆ ನಮ್ಮ ಜೊತೆ ಇರ್ತಾರೆ. ಅವರೊಂದು ಮೂವೀಸ್ ಇದೆ ಸಾಕು, ಮೂವಿ ನೋಡಿದರೆ ಸಾಕು, ಅವರು ಮತ್ತೆ ನಮ್ಮ ಜೊತೆ ಬರ್ತಾರೆ, ಮತ್ತೆ ನಮ್ಮ ಜೊತೆ ಇದ್ದಾರೆ. ಮತ್ತೆ ನಮ್ಮ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂಥ ಒಂದು ಒಬ್ಬ ವ್ಯಕ್ತಿ ಮತ್ತೆ ವಾಪಸ್
ಬರುತ್ತೇನೆ ಅಂತ.